ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಕ್ಕೆ ಹೋರಾಟ ಇತ್ತು, ಅಲ್ಲಿ ಅವ್ರ ವಿರುದ್ಧ ಮಾತಾಡಿದ್ರು. ಮತ್ತು ಯತ್ನಾಳ್ ಅವರು ಅವ್ರ ವಿರುದ್ಧ ಅಶ್ಲೀಲ ಪದಗಳನ್ನು ಎರಡೂ ಕಡೆ ಬಳಸಿ ಮಾತಾಡ್ತಾ ಇದ್ದಾರೆ. ಪರ ವಿರೋಧ ಅಂದರೆ ಎರಡೂ ಕಡೆ ದೂರು ದಾಖಲಾಗಬೇಕನ್ನೋ ಚರ್ಚೆ ನಡೀತಾ ಇದೆ. ನೋಡಿ, ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಪ್ಪು ಇದು. ಯಾಕೆಂದರೆ ಅವರು, ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ, ವಾಸನ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು. ಮೊಹಮ್ಮದ್ ಪೈಗಂಬರ್ ಮೇಲೆ, ಮೊಹಮ್ಮದ್ ಪೈಗಂಬರ್ ಅವ್ರು ಬಂದ ಮೇಲೆ ಒಂದು ದಿವಸ ಮಾತಾಡೋದು ಭಾಳ ದೊಡ್ಡ ತಪ್ಪು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಮಾಡ್ತಾರೆ. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಒಂದು ದಿವಸ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ ಎಸ್ ಪಿ ಅವ್ರು ಕಳಿಸಿದ್ರು. ಒಬ್ಬಿಬ್ಬರು ಭಾಳ ತಪ್ಪು ಮಾತಾಡಿದ್ದಾರೆ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಡೋದಿಲ್ಲ. ಮತ್ತು ಭಾಳ ಇದು ಅಲ್ಲ, ಇದು ಅಪ್ಪ ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಅಪ್ಪ ತಾಯಿ ತಂದೇನೆ ಆಗ್ತದೆ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಕಾಶ್ಯಪ್ನವರಲ್ಲ, ಒಂದಿಬ್ಬರು ಖಾದ್ರಿ ಮಾತಾಡಿದಾರೆ, ಇನ್ನೊಬ್ರು ಯಾರೋ ಆಳ್ಮೇದವ್ರು ಮಾತಾಡಿದ್ದಾರೆ. ಅದಲ್ಲ, ಇವೆಲ್ಲರೂ ತಪ್ಪು ಕೆಲವರು ಮಾತಾಡಿದ್ದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾಡಿದಂಥ ಪ್ರತಿಭಟನೆಯವರು ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಖಾದ್ರಿ ಮಾತಾಡಿದ್ದಾರೆ ವಕೀಲ. ಮತ್ತು ಇನ್ನೊಬ್ರು ಯಾರೋ ಆರ್ಮೇದವರು ಯಾರೋ ನಾನು ಎಸ್ ಪಿ ಅವ್ರು ಕಳಿಸಿದ್ರು, ನ್ಯೂಸ್ ಕಳಿಸಿದ್ರು. ಯತ್ನಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಇವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿದ್ರು, ಇವ್ರು ಬಿಟ್ಟಲ್ಲ. ಈಗಾರ ಬುದ್ಧಿ ಬರಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಬೇಕು, ಇವ್ರಿಗೆ ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ನಮ್ಮಾಗ ಬೇಕಾದಂಥ ಎಲುಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಇದು ಏನು ಸಂಸ್ಕೃತಿ? ಬಸವ ನಾಡು ಇದು, ಬಸವನವ್ರಿಗೆ ಜನ್ಮ ಕೊಟ್ಟಂಥ ನಾಡು ಇದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ? ನಾ ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡ ಮಾಡಿದ್ರು ನಾನು ತುಳಸಿ ಡಿಫೆಂಡ್ ಮಾಡ್ಕೋತಾರೆ. ಇವರು ಮಾಡಿದಂಥ ಭಾಳ ದೊಡ್ಡ ತಪ್ಪುಗಳು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ. ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದರು. ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೀನಿ. ಉಳಿದ ವಿಚಾರಗಳನ್ನ ಹೇಳೋಕ್ಕಾಗಲ್ಲ. ಎಸ್ ಪಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನ ಎಸ್ ಪಿ ಅವ್ರು ನನಗೆ 3 ವಿಡಿಯೋಸನ್ನ ಕಳಿಸಿದ್ದಾರೆ. 2 ಸೈಡ್ ಅವತ್ತು ಏನೋ ಆಗಿದ್ದಂಥ ಖಾದ್ರಿ ಮಾತಾಡಿದ್ದು, ಇನ್ನೊಬ್ಬರು ಆಳ್ಮೇದವ್ರು ಯಾರೊಬ್ಬರು ಮಾತಾಡಿದ್ದು, ಮತ್ತು ಈ ಕಡೆ ಬಸವನಗೌಡರು ಮಾತಾಡಿದ್ದು. 3 ವಿಡಿಯೋಸ್ ನನ್ನ ಕಡೆ ಇದ್ದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವ ಆದಂಥವರು, ಶಾಸಕರಾದಂಥವರು ಇವತ್ತು ಈ ರೀತಿ ನೀವು ಬೈದ್ರೆ ಪಾಕಿಸ್ತಾನಕ್ಕೆ ಬೈರಿ, ಉಗ್ರರಿಗೆ ಬೈರಿ. ಏನು ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರು ಏನಂದ್ರು ಮೊಹಮ್ಮದ್ ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ಪೈಗಂಬರ್ ಅಂತ ಬಂದಿದೆ ತಿದ್ದುಪಡಿ ಅದಲ್ಲ. ಅದಿರಲಿ ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳವರು? ಪಾಕಿಸ್ತಾನ ಬೈರಲ್ಲ, ನಾವು ಬೈಕಿ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ಇವತ್ತು ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಏನು ಸಂಬಂಧ? ಅಂದರೆ ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು, ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ. ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರಬೇಕು, ನಿಮ್ಮ RSSನವರು, BJP ಅವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡಿದ್ದ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟು ಮಂದಿ ಯಾರು, ಎಷ್ಟು ಮಂದಿ ಯಾರು ಮುಸಲ್ಮಾನರು ಇವತ್ತು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ ನೋಡಿ. ಯಾವುದು ವಿಷಯ ನಾವು ಬೈತೀವಿ ಪಾಕಿಸ್ತಾನ, ನಾನು ಬೈತೀನ. ನಾನು ಉಗ್ರ ಇದು ಮಾಡೋ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದೊಂದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೀನಿ. ಯಾರೂ ಕೂಡ ಅಲ್ಲಿ ಯತ್ನಾಳವ್ರ ಮೇಲೆ ತಗೋತೀವಿ, ಖಾದ್ರಿ ಮೇಗೂ ತಗೋತೀವಿ. ಯಾರೇ ತುಲಸಿ ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನದ ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಅದು ಮಾಡೇ ಮಾತಾಡ್ತಾ ಇದ್ದೀನಿ ಇವತ್ತು. ಶ್ರಮ ಪಟ್ಟಣದಾಗ ಅವ್ರಿಗೆ ವೈಯಕ್ತಿಕ ದಾಳಿ ಮಟ್ಟಕ್ಕೆ ಬಂದ್ಬಿಟ್ಟೆ ನೋಡಿ, ಅದು ತಪ್ಪು. ಕೇಳಿ, ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಪ್ಪ? ಅವ್ರೇನು ಮಾಡಿದ್ದಾರೆ? ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ಕೆ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಮಾಡ್ತಿದ್ದಲ್ಲ. ಇದು ಶೋಭೆ ತರುವಂಥದ್ದು. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, BJP ಅದ,
ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ, ನೀವು ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡಲಿ. ನಿಮ್ಮ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದ್ದೀರಿ, ನಾವು ಮಾಡಿದ್ದೀವಿ, ಇಂಥ ವಿಚಾರಗಳ ಮೇಲೆ ಹತ್ರ ಸಾಗಲಿ. ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂಥದ್ದಲ್ಲ. ಮತ್ತು ಯತ್ನಾಳ್ ಬಸವನಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯಾರ, ಈಗಾರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದಾರೆ ಅಂತಕ್ಕಂಥದ್ದು ಅವರು ನಿಮಗೆ ಮಾತಾಡ್ತಾರೆ, ಮಾತಾಡಿದ್ದಾರೆ. ಖಾದ್ರಿ ಮಾತಾಡಿದ್ದು ತಪ್ಪು, ಯತ್ನಾಳ್ ಬಸವನಗೌಡರು ಮಾತಾಡಿದ್ದು ತಪ್ಪು. ಸರ್, ಈ ಮುಂದಿನ ಬಜೆಟ್ನಲ್ಲಿ ಈ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನು ಹೊಂದಿದೆ ಅದನ್ನು ಆದರ್ಶ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ. ನೋಡಿ, ಎಲ್ಲರೂ ಟ್ಯಾಕ್ಸ್ ಸಿಗಬೇಕು. ಈ ಕೇಂದ್ರ ಸರ್ಕಾರ 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಡ್ಲಿಲ್ವಾ? ನಾವು ಸ್ವಾಗತ ಮಾಡಿದ್ವಿ. ಬಡವರು ಎಲ್ಲ ಜಾತಿ ಆಗಿದ್ದಾರೆ, ಲಿಂಗಾಯತರಾಗ ಹೋದಾರ, ಬ್ರಾಹ್ಮಣರಿಗೂ ಬಡವರು ಇದಾರ. ಹಂಗೆ ಯಾರ್ಯಾರಿಗೆ ಇದು ಇದೆ ಆ ಸಂಬಂಧ ಮಾಡಿ ಅದ್ರ ಮೇಲೆ ಕೊಡುವಂಥ ತಪ್ಪಿಲ್ಲ ಹೋಗ್ತದೆ ಸರ್, ಕೊಡ್ತೀವಿ ಆ ಪ್ರಕಾರವಾಗಿ. ಸರ್, ವರದಿ ಯಾರು ಒಪ್ಕೊಂಡು ಹೋಗಿದ್ದೀವಿ. ಅದು ಏನದನ್ನ ನಾವು ಹೇಳ್ತೀವಿ ನಾಳೆ ಕ್ಯಾಬಿನೆಟ್ 9 ತಾರೀಕಿಗೆ. ಇಲ್ಲೇ ಕೇಳೋದು ಕ್ಯಾಬಿನೆಟ್ ಹೇಳೋದು. ಕ್ಯಾಬಿನೆಟ್ ಅದು ನಮ್ಮ ಕ್ಯಾಬಿನೆಟ್ ನಮ್ಮದು ಒಂದು ಫೋರಮ್ ಐತಿ, ಕ್ಯಾಬಿನೆಟ್ ಮಂತ್ರಿ ಮಾಡಿದಾರೆ. ಅಲ್ಲಿ ಫೋರಮ್ನಾಗ ನಾ ಹೇಳ್ಬೇಕಾಗ್ತದೆ, ಫೋರಮ್ನಾಗ ಹೇಳ್ತೀನಿ ಅದನ್ನ ಏನು. ಎಸ್ ಸರ್, ಎಸ್ ಸರ್.